ನಿಮ್ಮ ಭಾಷೆಯೊಳಗ ನಮಗ ಅವಾಗ ಬೈಕೊಂತಾನ ಇರ್ತೀರಿ. ಅಯ್ಯೋ ಅಯ್ಯೋ ಅಯ್ಯೋ, ನನಗ ನಿಮ್ ಮಾತು ಅರ್ಥ ಆಗೋದಿಲ್ಲ ಅಂತ ತಿಳ್ಕೊಂಡ್ರೇನು? ನನಗೂ ಭಾಷೆ ಬರ್ತೈತಿ. ಅತ್ತೆ, ನಿಮ್ ನಮ್ಮ ಭಾಷೆಲ್ ಬರಲ್ಲ, ಇನ್ನು ಹಳ್ಳಿ ಭಾಷೆಲ್ ಬರುತ್ತೆ, ಸ್ವಲ್ಪ ಸುಮ್ಮನಿರಿ. ಓಕೆ ಓಕೆ, ಎಲ್ಲರಿಗೂ ಜಗಳ ಆಡಿ ಸುಸ್ತಾಗಿರುತ್ತೆ. ಕಾಫಿ ತಗೊಳ್ಳಿ. ಮೊದ್ಲು ಅತ್ತೆ ಅವ್ರಿಗೆ ನಮ್ ಸ್ಟೈಲ್ ಅಲ್ಲಿ ಸಖತ್ತಾಗಿರೋ ಸೂಪರ್ ಆಗಿರೋ ಕಾಫಿ. ಒಂದ್ ಹನಿ ಕುಡಿದ್ರೆ ಸ್ವರ್ಗನೇ ಮುಟ್ಟು ಬಂದಷ್ಟು ಖುಷಿ ಆಗುತ್ತೆ. ತಗೊಂಡು ಎಂಜಾಯ್ ಮಾಡಿ. ಚಿಚಿ, ನೀ ಮಾಡಿದ ಕಾಫಿ ಕುಡಿಯೋ ಕರ್ಮ ನನಗ್ಯಾಕ? ಫಿಲ್ಟರ್ ಕಾಫಿ ಮಾಡಕತ್ತಿ? ಈ ಮನಿ ಅಡಿಗೆ ಮನಿನ ನಿಮ್ ರಾಜ್ಯ ಮಾಡ್ಕೊಂಡಿರಿ. ನಿನ್ ಕಾಫಿ ನನಗ್ ಬೇಡ. ಕಾಫಿ ಪುಡಿ ನಮ್ಮ ಮನಿದ ಹೋದಿಲ್ಲ, ಯಾವ್ದೋ ಒಂದು ಕೆಲಸ ಹುಡುಗಿ ಮಾಡ್ಯಾಳ ಅಂತ ತಿಳ್ಕೊ. ಹಂಗ ಬಿಟ್ರ ನಮಗ ಲಾಸು. ಇಷ್ಟು ವಯಸ್ಸಾದ್ರೂ ಮಗಳಿಗೊಂದ್ ಸ್ವಲ್ಪ ಬುದ್ಧಿ ಹೇಳೋ ಯೋಗ್ಯತೆ ಇಲ್ಲ. ನಿನ್ ಜನ್ಮಕ್ಕಿಷ್ಟು. ಚಿಚಿ, ಬೆಳಿಗ್ಗೆ ನನ್ ತಲೆ ಕೆಡ್ಸಿರಿ. ಹೋಗಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿದ್ರನ ನನಗ ನೆಮ್ಮದಿ ಸಿಗೋದು. ಛೀ, ಆ ಮಾತನ್ನ ನಾವ್ ಹೇಳ್ಬೇಕು. ಮೊದ್ಲು ಸ್ನಾನ ಮಾಡಿ ದೇವ್ರಿಗೆ ದೀಪ ಉರಿಸ್ಬೇಕು. ಯಾವಾಗಪ್ಪ ಇವ್ರಿಗೆಲ್ಲ ಬುದ್ಧಿ ಬರೋದು? ಚಿಚಿ. ಲೈ, ಇವರಿಬ್ರು ಜಗಳಗಳನ್ನು ನೋಡ್ತಾ ಇದ್ರೆ ನನಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಕಣ. ಇವರಿಬ್ರಿಗೂ ಸುಸ್ತೇ ಆಗಲ್ವೇನೋ? ಅಲ್ಲ, ಎಷ್ಟು ಎನರ್ಜಿಯಿಂದ ಜಗಳ ಆಡ್ತಿದಾರೆ ನೋಡು. ಏನ್ ಮಾಡೋದು ಅಪ್ಪ, ಇವಾಗ ಇನ್ನೂ ಶುರು ಹಚ್ಕೊಂಡಿದ್ದಾರೆ. ಸಾಯಂಕಾಲದಷ್ಟೊತ್ತಿಗೆ ಏನ್ ಪರಿಸ್ಥಿತಿನೋ ಅಂತ ನನ್ ಭಯ. ಹೌದು ಕಣ. ಬಾರೋ ಮನೆಗೆ ಸುಬ್ರಹ್ಮಣ್ಯ, ಬಂದು ದಯೆ ತೋರು ಸುಬ್ರಹ್ಮಣ್ಯ. ಬಾರೋ ಮನೆಗೆ ಸುಬ್ರಹ್ಮಣ್ಯ. ದೇವ್ರೆ. ಗೋವಿಂದ ಹರಿ ಗೋವಿಂದ, ವೆಂಕಟರಮಣ ಗೋವಿಂದ, ವೆಂಕಟರಮಣ ಗೋವಿಂದ, ಶ್ರೀನಿವಾಸ ಗೋವಿಂದ, ವೆಂಕಟರಮಣ ಗೋವಿಂದ, ಶ್ರೀನಿವಾಸ ಗೋವಿಂದ, ವೆಂಕಟರಮಣ ಗೋವಿಂದ, ಶ್ರೀನಿವಾಸ ಗೋವಿಂದ, ವೆಂಕಟರಮಣ ಗೋವಿಂದ, ಶ್ರೀನಿವಾಸ ಗೋವಿಂದ, ಗೋವಿಂದ ಗೋವಿಂದ. ಯವ್ವ 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 ಯವ್ವ, ಗೋವಿಂದ ಒಂದು ಊದಿನ ಕಡ್ಡಿ ಹಚ್ಚಿದ್ರ ಮನೆ ಉಳಿದೀತ? ವರ್ಷಾನ್ಗಟ್ಲೆ ಹಚ್ತಿದ್ದ ಊದಿನ ಕಡ್ಡಿ ಒಂದಾ ದಿವಸದಾಗ ಖಾಲಿ ಆಯ್ತು. ಗೋವಿಂದ ಗೋವಿಂದ. ಇಲ್ಲಿ ನಿಮ್ ಪೂಜೆ ಸಾಮಗ್ರಿ ನಾನೇನು ಉಪಯೋಗಿಸಿಲ್ಲ. ನನಗ್ ಬೇಕಾಗಿದ್ ನಾನೇ ತಗೊಂಬಂದಿದ್ದೀನಿ. ಪೂಜೆನ ನಾವು ಮನ್ಸಿಟ್ಟು ಭಕ್ತಿಯಿಂದ ಮಾಡ್ಬೇಕು. ಹೀಗ ಅರ್ಧಂಬರ್ಧ ಮಾಡೋದು ನನ್ ಕೈಲ ಆಗಲ್ಲ. ಕನಿಷ್ಠ ಮನಃಶಾಂತಿಯಿಂದ ಪೂಜೆ ಮಾಡೋದಿಕ್ಕೂ ಆಗಲ್ಲ ಇಲ್ಲಿ. ಗೀತಾ, ಅಳಿಯಂದ್ರನ್ ಕರ್ಕೊಂಡ್ ಬಾ. ಬರ್ತಿದ್ದೀನಮ್ಮ, ಬನ್ನಿ. ಸುಬ್ರಹ್ಮಣ್ಯನಿಗೆ ತುಂಬಾ ಮಹಿಮೆ ಇದೆ, ಚೆನ್ನಾಗಿ ಬೇಡ್ಕೊಳ್ಳಿ. ಹಾ ಅತ್ತೆ. ಈಗ ಪೂಜೆ ಪುನಸ್ಕಾರದಾಗೂ ಅವ್ರ ಮನಿ ದೇವರಿಗೆ ಕೈ ಮುಗಿತೀಯೇನ ನೀ? ಒಂದ ಸಲಕ ತೆಂಗಿನಕಾಯಿ ಹೊಡೆದ್ಲು. ಅಯ್ಯೋ ದೇವ್ರ. ಸ್ವಾಮಿ, ನೀನು ಭಕ್ತರಿಗೆ ನೀ ಕೊಡೋ ಆಸ್ತಿ ಪಾಸ್ತಿನೆಲ್ಲ ಮಿತಿಯಾಗಿ ಬಳಸಿ 10 ತಲೆಮಾರಿ ಇಟ್ಕೊಂಡು ಚಂದಾಗ್ ಬದುಕ್ರಿ ಅಂತ ಹೇಳಿ. ಅದಕ್ಕಂತ ನೀ ನಮಗ್ ಕೊಟ್ಟಿರೋ ಈ ಅಗರ್ಬತ್ತಿನ ಮಿತಿಯಾಗಿ ಬಳಸಾಕತ್ತೀನಿ. ಇದೇನೆ ಅಗರಬತ್ತಿನ ಕೂಡ ಆರಿಸ್ತಾ ಇದ್ದಾರೆ. ನೋಡಿ, ನಿಮ್ಮಮ್ಮನ ಬಗ್ಗೆ ನಮ್ಮಮ್ಮ ಕೇಳ್ತಿದ್ದಾರೆ. ಅಷ್ಟೇ ಅತ್ತೆ, ಅದನ್ನ ಒಂದ್ ವರ್ಷದಿಂದ ಯೂಸ್ ಮಾಡ್ತಾ ಇದ್ದಾರೆ. ವರ್ಷದಿಂದಾನಾ? ಏನ ನನ್ ನೋಡಿ ಕುಸುಗುಸು? ಅಯ್ಯೋ ಅದೇನಿಲ್ಲ, ಮಂತ್ರ ಹೇಳ್ತಿದೀವಿ ಅಷ್ಟೇ. ಮಂತ್ರ ಜಪ್ಸಕ್ ಹತ್ತಿರೋ ಮಂತ್ರ ಹಾಕಕ್ ಹತ್ತಿರೋ ನನಗ್ ಗೊತ್ತು ಬಿಡೆ. ಇಲ್ಯಾರು ನಿನ್ ಮಗನ್ಗೆ ಮಂತ್ರ ಹಾಕಿಲ್ಲ. ಯಾವಾಗೋ ಹಾಕಿರಲ್ಲ, ಇನ್ನೇನ್ ಉಳಿದೈತಿ ಹಾಕಕ್ಕ? ತಂದೆ, ನೆಮ್ಮದಿಯಾಗಿ ಪೂಜೆ ಕೂಡ ಮಾಡಕ್ ಆಗ್ತಿಲ್ಲ ಈ ಆಕ್ಸಿಡೆಂಟ್ ಇಂದ. ಇದಕ್ಕೂ ಡಿಸ್ಟರ್ಬ್ ಮಾಡಕ್ ಹತ್ತಾರ. ತಂದೆ, ಇದಕ್ಕೆಲ್ಲ ನೀ ತಲೆ ಕೆಡ್ಸ್ಕೋಬೇಡ. ಇವ್ರು ಯಾರ ತಂಟಿನೂ ನಮಗ್ ಬೇಡ.
ನಾವು ಕೇವಲ ನಿನ್ನನ್ನ ಪೂಜೆ ಮಾಡ್ತೀವಿ. ನಮ್ ಈ ಸರ್ಕಾರ ನೀ ನಮ್ ಕೊಟ್ಟಿರೋ ಆಸ್ತಿ ಪಾಸ್ತಿನೆಲ್ಲ ನೋಡ್ ತಡಿಯಕ್ಕಾಗ್ದ ಎಲ್ಲ ಎತ್ಕೊಂಡ್ ಹೋಗಿದ್ರ. ಆದ್ರ ನೀನ್ ಅದಿಯಲ್ಲ ಮತ್ತ ವಾಪಸ್ ಕೊಡ್ಸಿದಿ. ಬೇಜಾರ್ ವಿಷಯ ಅಂದ್ರ 17 ಲಕ್ಷ ಅವ್ರು ತಗೊಂಡ್ ಹೋಗ್ಯಾರ. ಅದಷ್ಟು ನಮ್ ಮನ್ಯಾಗ ವಾಪಸ್ ಬರ್ಬೇಕು. ಹೆಂಗಾರ ಸರಿ, ಅದು ನೆನಪನಾಗ ಇಟ್ಕೋ. 17 ಲಕ್ಷ ಲಾಸ್. ನೀನಿದ್ರು ಕೂಡ ಇದೆಲ್ಲ ಹೆಂಗ್ ನಡೆಯಕ್ ಬಿಟ್ಟಿ? ದೇವ್ರಿಗೆ ಬೈತಾ ಇದೆಯಲ್ಲಮ್ಮ ನೀನು. ಅಯ್ಯಯ್ಯೋ, ಪೂಜೆ ಆದ್ಮೇಲೆ ಇವ್ರ ಗಲಾಟೆಯಿಂದ ನನ್ ಪ್ರಸಾದ ಕೊಡೋದನ್ನೇ ಮರ್ತ್ಬಿಟ್ಟೆ. ಅಳಿಯಂದ್ರೆ ಪ್ರಸಾದ ತಗೊಳ್ಳಿ, ಸಕ್ಕರೆ ಪೊಂಗಲ್. ಹಾ, ಏನು ಇವತ್ತು ನಿಮ್ಮ ಪೂಜೆಯಲ್ಲಿ ಸಕ್ಕರೆ ಪೊಂಗಲ್ಲ? ಹೌದು ಅಣ್ಣ. ಇವ್ರ ಪೂಜೆಗೆ ಸಕ್ಕರೆ ಪೊಂಗಲು. ಎಷ್ಟು ವರ್ಷದಿಂದ ಈ ಮನೇಲಿ ಪೊಂಗಲೇ ನೋಡಿಲ್ಲ ನಾನು. ಅಮ್ಮ ಪಲ್ಲವಿ ಅಮ್ಮ, ನನಗೂ ನಿಮ್ ದೇವ್ರಂದ್ರೂ ತುಂಬಾ ಇಷ್ಟ. ನನಗೂ ಪೊಂಗಲ್ ಕೊಡಿ. ಬುದ್ಧಿ ಇಲ್ಲ ನಿನಗ? ಬಾಯಿ ಕಡಿ, ನಾ ಕೊಡ್ತೀನಿ ಪ್ರಸಾದ. ಎಲ್ಲಿ ಪ್ರಸಾದ ಇದೆಯಪ್ಪ? ಇವಳು ಯಾವ ಪ್ರಸಾದ ಕೊಡ್ತಾಳೋ? ಆ ಪೊಂಗಲ್ ಪ್ರಸಾದ ತಿನ್ನೋ ಭಾಗ್ಯನೂ ಇಲ್ಲ ನನಗೆ. ನೋಡ್ತಿಮ್ಮಪ್ಪ, ನಾ ನಿನಗೇನು ಕಡಿಮೆ ಮಾಡಿಲ್ಲ. ಸಾಕ್ಷಾತ್ ಆನೆ ರೂಪದಾಗಿರೋ ಆ ವಿನಾಯಕ ಬಾಳೆಹಣ್ಣು ತಿಂದ್ರೆ ಏನಾಗ್ತೈತಿ? ಹೊರಗಿರೋ ಸಿಪ್ಪಿ ಹಾಳಾಗ್ದಂಗ ಅಷ್ಟು ಹಣ್ಣು ತಿಂದು ಮುಗಿಸ್ಲಿಲ್ಲೇನ? ಹಂಗ ನೀನು ಕೂಡ ಈ ತೆಂಗಿನಕಾಯಿ ಒಳಗ ನೀರ್ ಬರೋ ಹಂಗ್ ಮಾಡಿದಿ. ನಾ ಇದನ್ನ ಒಡ್ದ ನಿನಗ ನೈವೇದ್ಯ ಇಟ್ರೇನ ನೀನು ನೀರ್ ಕುಡಿಯದ? ಅದಕ್ಕ ಇದನ್ ಒಡಿದೆ ಇಲ್ಲ ಇಟ್ಟಿನ್ ನೋಡ. ನೀ ಇದನ್ ಹಿಂಗ ತಗೋ ಸ್ವಾಮಿ, ನೀ ಕುಡಿ. ಇದ್ರಾಗಿರೋ ಎಳ್ಳೀರ್ನ ನೀ ಸ್ವೀಕರಿಸು ಸ್ವಾಮಿ. ಸುಮ್ನ ಇದನ್ ಒಡ್ದು ಹಾಳು ಮಾಡೋದ್ ಯಾಕ? ಏನ್ ಸ್ವಾಮಿ, ಕುಡ್ದಾತ ನೀ? ಕುಡ್ದ ಇರ್ತಿ ಬಿಡು. ಮತ್ತೀನಿ ಇದ್ರಾಗ ನೀರ್ ಬರೋ ಹಂಗ್ ಮಾಡ್ಬೇಕ. ಓಕೆನಾ? ಹಿಡ್ಕೊ. ಬಾಪ, ವಿಭೂತಿ ಹಚ್ತೀನಿ. ನೋಡ್ದೇನ, ಹಣಿಗೆ ಕುಂಕುಮ ವಿಭೂತಿ ಹಚ್ಚಿ ಮಾಟ ಮಾಡ್ಸ್ಯಾರ. ಹಾ ಸರಿ, ನಡಿ ಅಡ್ಗೆಗೆ ರೆಡಿ ಮಾಡೋಣ. ಏ ಗೋವಿಂದ, ಅಮ್ಮ ಬಾರ ಇಲ್ಲಿ ಬಾರ. ನಿನಗ ಈ ತಿಮ್ಮಪ್ಪನ ಹೆಸರಿಟ್ಟಿನ ನೀನ ಅವ್ರ ಪದ್ಧತಿ ಹಂಗ ಅಡ್ಡ ಬೊಟ್ಟಿಟ್ಕೊಂಡು ವಿಭೂತಿ ಹಚ್ಕೊಂಡಿ ಬಾಯ್ಲೆ. ಅಮ್ಮ ಯಾವ ದೇವರಾದ್ರೆ ಏನ್ ಬಾರ. ಅಮ್ಮ 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 ಸುಮ್ಮನೆ ಅಮ್ಮ ಅಮ್ಮ. ಹೋಗ. ಈಗ ನೀ ನಮ್ಮವ್ರಂಗ್ ಕಾಣಕತ್ತಿ. ಯವ್ವ ಬಾ, ನಾವ್ ಅಡ್ಗೆ ಮಾಡಕ್ ಹೋಗೋಣ. ಅವರು ಅಡ್ಗೆ ಮನೆಗೆ ಹೋಗಿದ್ದಾರೆ, ಇವರು ಅಡ್ಗೆ ಮನೆಗೆ ಹೋಗ್ತಿದ್ದಾರೆ. ಇರೋದು ಒಂದೇ ಗ್ಯಾಸು. ಇವಾಗ ಅದಕ್ಕೂ ಕಿತ್ತಾಡ್ತಾರೇನೋ ಅನ್ಸುತ್ತೆ. ಇವಾಗ್ಲೇ ಹೋಗಿ ನನ್ನ ಅಡ್ಗೆ ಮನೆನ ಕಂಟ್ರೋಲಿಗೆ ತಗೋಬೇಕು. ಮಲ್ಲಿಗೆ ಹೂವೇ ಮಲ್ಲಿಗೆ ಹೂವೇ ಮಲ್ಲಿಗೆ ಹೂವೇ, ಮುಡಿಯಲ್ಲಿ ಅಂದವಾಗಿದ್ಯಾ, ನಿನ್ನಂದ ನನಗೆ ನೀನ್ ಚಂದ ಗೊತ್ತೇನೆ, ಪದಗಳಲ್ಲಿ ಹೇಳಕ್ಕಾಗಲ್ಲ. ಮಲ್ಲಿಗೆ ಹೂವೇ ಮಲ್ಲಿಗೆ ಹೂವೇ, ನನ್ ಮುಡಿಲಿ ಅಂದವಾಗಿ, ನಿನ್ನಂದ ನನಗೆ ನೀನ್ ಚಂದ ಗೊತ್ತೇ, ಪದಗಳಲ್ಲಿ ಹೇಳಕ್ಕಾಗಲ್ಲ. ನಾನ್ ಬಂದಾಯ್ತು. ನೀನ್ ಯಾವ ಹಾಡು ಬೇಕಾದ್ರೂ ಹಾಡು, ಹೆಂಗ್ ಬೇಕಾದ್ರೂ ಹಾಡು, ಕೊನೆಗೆ ಮನ್ಸಲ್ಲಿ ಹಾಡ್ಕೊಂಡ್ರು ನಾನೇ ನಿನ್ ಗಂಡ. ನೀನ್ ನೆನ್ಸ್ಕೊಳ್ತಿದ್ದ ಹಾಗೆ ಹಿಂಗ್ ಬಂದ್ಬಿಟ್ನಲ್ಲ. ಇವಾಗಿದೆ ನೋಡಿ ನಿನಗೆ ಹಬ್ಬ. ತುಟಿಯಂಚಲ್ಲಿರುವ ನಗುವೆ ಖುಷಿ ತಂದಿದೆ ಮನಸ್ಸಿಗೆ, ನೀನು ನನಗೆ ತಂದ ಸಂತಸ ಹಾಯಾಗಿದೆ ಹಾಯಾಗಿದೆ. ಮಲ್ಲಿಗೆ ಹೂವೆ ಮಲ್ಲೆ ಹೂವೆ, ನಿನ್ನ ಸುಗಂಧ ಎಲ್ಲೆಲ್ಲೂ ಹರಡಿದೆ. ಮಲ್ಲಿಗೆ ನನ್ ಪೂರ್ವಿ ಮುಖ ಮಾತ್ರ ಅಲ್ಲ, ಪಾದನೂ ತುಂಬಾ ಅಂದವಾಗೇ ಇದೆ. ಈ ಪಾದದ ಕೆಳಗ್ ಬಿದ್ದು ಸತ್ ಹೋದ್ರು ನನಗ ಆನಂದನೇ. ಮಲ್ಲಿಗೆ ಹೂವೆ ಮಲ್ಲಿಗೆ ಹೂವೆ ಮಲ್ಲಿಗೆ ಹೂವೆ.
ಮಲ್ಲಿಗೆ ಹೋವೆ ನಿನ್ನಂದ ನನಗೆ ಈ ಚಂದ. ಏನಿದು? ಏನೋ ಕಾಲಿಗೆ ತಾಗ್ತಾ ಇರೋ ಹಾಗಿದೆ. ಅದಕ್ಕೆ ತಾಗೋ ತರ ಅನಿಸ್ತಾ ಇದೆಯಾ? ಏನ್ ನಡೀತು ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ ನಿಂಗೆ? ಮಾಡ್ತೀನಿರು. ನಿನ್ನಿಂದ ನನಗೆ ಈ ಚಂದ ಗೊತ್ತೇನೆ. ಪೂರ್ವಿ, ಪೂರ್ವಿ, ಯಾಕಮ್ಮ? ಏನಾಯ್ತಮ್ಮ ಪೂರ್ವಿ? ಯಾಕೆ ಕಿರ್ಚ್ಕೋತಾ ಇದೀಯಾ? ಏನೋ ಗೊತ್ತಿಲ್ಲ ಅಪ್ಪ, ಕನ್ನಡಿ ಮುಂದ್ ಕೂತಿದ್ದೆ, ಏನೋ ಕಾಲಿಗೆ ಬಂದ್ ಕಚ್ತು. ಏನೋ ಕಾಲು ಕಚ್ಚಿತಾ? ಇಲ್ಲಿ ತೋರ್ಸು, ಕೂತ್ಕೋ. ಇಲ್ಲಿ ಅಪ್ಪ. ಏನು ಕಚ್ಚಿಲ್ವೇ? ಇಲ್ಲ ಅಪ್ಪ, ಈಗಷ್ಟೇ ಕಚ್ಚಿದ್ದು, ನೋವು ಕೂಡ ಆಯ್ತು. ಯಾವ್ದೋ ಚೇಳೋ ಜೇರಿನೋ ಇರ್ಬೇಕು, ಅದು ನಿನಗೆ ತಾಕಿದ ತಕ್ಷಣ ಗೊತ್ತಾಗಿದೆ. ಇರು, ಹುಡುಕಿ ಸಾಯಿಸ್ತೀನಿ. ಪೂರ್ವಿ, ಆ ಪೊರ್ಕೆ ತಗೋ. ಅಯ್ಯೋ, ಈಗ ಇವ್ರಿಗೇನಾದ್ರೂ ಕಾಣಿಸ್ಕೊಂಡ್ರೆ ಅಷ್ಟೇ, ಕೈಯಲ್ಲಿ ತಗೊಂಡಿರೋ ಪರ್ಕೆಲೆ ಸಾಯಿಸ್ಬಿಡ್ತಾರೆ ನನ್ನ. ಏನೋ ಇದು ಸ್ವಾಮಿ, ರೊಮ್ಯಾನ್ಸ್ ಮಾಡೋಣ ಅಂತ ಬಂದ್ರೆ ವೈಲೆನ್ಸ್ ಆಗೋ ತರ ಇದೆಯಲ್ಲಪ್ಪ. ಏನ್ ಹಾಗೆ ನೋಡ್ತಾ ಇದ್ಯಾ? ನೀನ್ ಈ ಕಡೆ ಬಾ. ಇಲ್ಲೆಲ್ಲೂ ಕಾಣಿಸ್ತಿಲ್ವಲ್ಲಮ್ಮ? ಮಂಚದ ಕೆಳಗಡೆ ಇದೆಯೇನೋ? ಏನಾಯ್ತಮ್ಮ? ಯಾಕೆ ಕಿರ್ಚ್ಕೊಂಡೆ? ಅದು ಚೇಳು. ಎಲ್ಲಮ್ಮ? ಆಗ್ಲೇ ಬೆಡ್ ಮೇಲಿತ್ತು. ಬೆಡ್ ಮೇಲೆನಾ? ಇಲ್ಲಿಲ್ಲ ಅಲ್ವೇನಮ್ಮ? ಹೊರಟೋಯ್ತು. ಯಾವ ಕಡೆ? ಮಂಚದ ಕೆಳಗೆ. ಅಯ್ಯೋ, ಕರ್ಮ ಕರ್ಮ. ಮಂಚದ ಕೆಳಗ? ಯಾಕೆ ಬಂದೆ? ನಿನ್ನ ಸಿಕ್ಕಾಕ್ಸ್ಬಿಡ್ತೀಯ ಕಣೆ. ಅಮ್ಮ ಪೂರ್ವಿ, ಮಂಚದ ಕೆಳಗಡೆ ಇಲ್ವಲ್ಲಮ್ಮ? ಇಲ್ವಾ ಅಪ್ಪ? ಅಂದ್ರೆ ಹೋಗಿರ್ಬೋದು. ಇಲ್ಲಮ್ಮ, ಯಾವ್ದೋ ಮೂಲೆಯಲ್ಲಿ ಸೇರ್ಕೊಂಡಿರುತ್ತೆ, ಬಿಡ್ಬಾರ್ದು ಅದನ್ನ. ಎಲ್ಲೇ ಇದ್ರೂ ಹುಡುಕಿ ಸಾಯಿಸ್ಬೇಕು. ಅದು ಕಚ್ಚಿದ್ರೆ ಎಷ್ಟು ನೋವಾಗುತ್ತೆ ಗೊತ್ತಾ? ಚೆನ್ನಾಗಿ ಹುಡುಕು. ನಿನ್ ಕಣ್ಣಿಗೆ ಕಾಣಿಸ್ದೆ ತಪ್ಪಿಸ್ಕೊಳ್ಳೋದೆ ನನಗೆ ದೊಡ್ಡ ಕೆಲಸ ಆಗೋಗಿದೆ. ಎಲ್ಲಿ ಹೋಯ್ತೋದು? ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲಮ್ಮ? ಅಪ್ಪ ಅಪ್ಪ, ಇಲ್ಲಿ ಬನ್ನಿ. ಈರಮ್ಮ, ಇಲ್ಲೇ ಎಲ್ಲೋ ಇರುತ್ತೆ, ಅದನ್ನ ಹುಡುಕಿ ಸಾಯಿಸ್ತೇನೆ. ಈ ಕಡೆ ಬಂದು ನೋಡಿ ಅಪ್ಪ. ಅಯ್ಯೋ, ಇಲ್ಲೇ ಹುಡುಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ? ನೀನು ಹುಡುಕು ಆ ಕಡೆ ಎಲ್ಲಾದ್ರೂ. ಅಪ್ಪ, ಅಲ್ಲಿ ಹೊರಗಡೆ ಹೋಯ್ತು ಅನ್ಸತ್ತಪ್ಪ. ಹೊರಟೋಯ್ತಾ? ಯಾವ ಕಡೆ? ನೀನ್ ನೋಡಿದ್ಯಾ? ಹಾ, ಆಗ್ಲೇ ಹೋಯ್ತು ಅನ್ಸತ್ತೆ. ಆ ಕಡೆನಾ? ಹೌದು. ನೀನ್ ಯಾಕೆ ಹಿಂಗ್ ಭಯ ಪಡ್ತಾ ಇದ್ಯಾ? ಚೇಳಿಗೆ ಇಷ್ಟೊಂದು ಭಯ ಪಟ್ರೆ ಹೇಗಮ್ಮ? ಇಲ್ಲ ಅಪ್ಪ, ನಾನೇನ್ ಭಯ ಪಟ್ಕೊಂಡಿಲ್ಲ. ಸರಿ, ನೋಡ್ತೀನಿ, ಈ ಕಡೆ ಬಾ. ಪೂರ್ವಿ, ಆ ಕಡೆ ಎಲ್ಲೂ ಇಲ್ಲಮ್ಮ. ಅಲ್ಲೊಂದು ತೂತಿದೆ, ಅಲ್ಲಿಂದ ಹೋಗಿರ್ಬೇಕು ಅಷ್ಟೇ. ಹಾ, ಹೊರಟೋಗಿರುತ್ತೆ ಬಿಡಿ. ನೀ ಹೊರಡಿಯಪ್ಪ, ನಾನ್ ನೋಡ್ಕೋತೀನಿ. ಸರಿ, ನೀನ್ ಬೇಗ ಹೊರಗಡೆ ಬಾ. ಜಾಸ್ತಿ ಹೊತ್ತು ರೂಮಲ್ಲೇ ಇರಬೇಡ. ಆಮೇಲೆ ಬಂದು ನಾನು ರೂಮ್ ಎಲ್ಲ ಕ್ಲೀನ್ ಮಾಡಿ ಹುಡುಕ್ತೀನಿ. ಸರಿ ಅಪ್ಪ, ಬೇಗ ಬಂದ್ಬಿಡು. ಹಾ. ಈ ಕೋತಿ, ಏನಿ ವೇಷ ಇಲ್ಲ? ಕೈ ತುಂಬಾ ನೋಯ್ತಾ ಇದ್ಯಾ? ನಿಮ್ಮಪ್ಪ ಏನಿಲ್ಲ ಅಂದ್ರು 90 kg ಇರ್ತಾನೆ. ನಾನು ಬೆರಳೇ ತುಳಿದ್ಬಿಟ್ರಲ್ಲೇ. ಇನ್ನೊಂದು 10 ನಿಮಿಷ ನಿಂತಿದ್ರೆ ನನ್ನ ಬೆರಳು ಅಪ್ಪಚ್ಚಿ ಆಗೋಗಿರೋದು. ಹೌದು, ಪಾಪನೇ ನಾನು. ಏನೋ ನಿನ್ ರೂಮಿಗೆ ಬಂದು ರೊಮ್ಯಾನ್ಸ್ ಮಾಡೋಣ ಅನ್ಕೊಂಡ್ರೆ ಈಗ ಆಗೋಯ್ತಲ್ಲ. ಹೊಡಿತೀನಿ ನಿನ್ಗೆ, ಹೋಗಿಲ್ಲಿಂದ. ಇಲ್ಲ, ಇಬ್ರು ಸೇರಿ ಮಾತಾಡೋದಕ್ಕೆ ಆಗ್ತಾನೆ ಇಲ್ಲ. ನಾನು ಯಾವಾಗ್ಲೂ ನಿಮ್ಮ ಅಮ್ಮನ ಕಣ್ಗೋ ನಮ್ಮ ಅಜ್ಜಿ ಕಣ್ಗೋ ಬೀಳ್ತಾನೆ ಇರ್ತೀನಿ. ಅವರೆಲ್ಲ ಈಗ ಪೂಜೆ ಮಾಡ್ತಾ ಇದಾರೆ. ಈಗ ನಮ್ಮನ್ನ ತಡೆಯೋರು ಯಾರು ಇಲ್ಲ. ಬಾ ಬಾ, ಕೂತ್ಕೋ, ಒಂದ್ ಸ್ವಲ್ಪ ಹೊತ್ತು ಮುದ್ದಾಟ ಮಾಡಿ. ಸಾಯಿಸ್ಬಿಡ್ತೀನಿ. ಏನೋ ಮುದ್ದು ರೊಮ್ಯಾನ್ಸಾ? ಗೊದ್ಬಿಡ್ತೀನಿ ನೋಡು ಹೀಗ್ ಮಾತಾಡಿದ್ರೆ. ಹೋಗು ಹೊರಗಡೆ. ನಾನು ಹೋಗಲ್ಲ.
ಹೋಗ್ತೀಯೋ ಇಲ್ವೋ? ನಾನ್ ಹೋಗಲ್ಲ ಅಂತ ಹೇಳ್ದೆ ತಾನೆ. ಹೋಗು ಅಂತಿಲ್ವಾ? ಬಾಯಿಲಿ ಪೂರ್ವಿ ಪ್ಲೀಸ್ ಹೋಗು. ಛೀ, ಪೂರ್ವಿ ಹೋಗು. ಗೀತಾ, ಅಕ್ಕಿ ತಗೋ, ಪೊಂಗಲ್ ಮಾಡೋಣ. ಹಾಗೆ ಸ್ವಲ್ಪ ಮೆಣಸು ಜಾಸ್ತಿ ತಗೋ. ಏನ ನೀವ್ ಅಡ್ಗೆ ಮಾಡಕ್ ಶುರು ಮಾಡಿರಿ? ನಾವ್ ಅಡ್ಗೆ ಮಾಡ್ಬೇಕು ಮೊದ್ಲ. ನಮಗೂ ಹಸುವ ಆಗತ್ತೆ, ನಾವು ಮಾಡ್ಬೇಕು. ಇದ ನನ್ನ ಮನಿ. ಹಾ, ಇದು ನನ್ ಮನೆ ಅಂತ 10 ಸಲ ರೋಡಲ್ಲಿ ನಿಂತ್ಕೊಂಡು ಹೇಳಿ ಊರವ್ರಿಗೆಲ್ರಿಗೂ ಗೊತ್ತಾಗತ್ತೆ. ಊರಿಗೆ ಯಾಕೆ ಗೊತ್ತಾಗ್ಬೇಕಾ? ಇದು ನನ್ನ ಮನಿನ. ನಿನ್ನಂಗ ಅರ್ಚ್ಕೊಂಡ್ ನಾ ಏನ್ ಹೇಳ್ಬೇಕಾಗಿಲ್ಲ. ಮೊದ್ಲ ನಾ ಇಲ್ಲಿ ಅಡ್ಗೆ ಮಾಡ್ಬೇಕ. ಅತ್ತೆ, ನೀವ್ ಆವೇಶದಲ್ಲಿ ನಿಜವಾದ ವಿಷಯನೇ ಮರ್ತ್ ಹೋಗ್ಬಿಟ್ಟಿದ್ದೀರಾ. ಈ ಮನೆಗೂ ನಮ್ಗೂ ಯಾವ ಸಂಬಂಧನೂ ಇಲ್ಲ. ಇದು ಬರೀ ನಿಮ್ಮನೆ ಅಂತ ಕಿರ್ಚಾಡೋದು. ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಯಾರಾದ್ರೂ ಸೀಕ್ರೆಟ್ ಏಜೆಂಟ್ ಕೇಳಿಸ್ಕೊಂಡ್ರು ಅನ್ಕೊಳ್ಳಿ, ಆಮೇಲೆ ಕತೆ ಅಷ್ಟೇ. ಕಷ್ಟಪಟ್ಟು ತಂದಿರೋ ಒಡವೆ, ದುಡ್ಡು, ಪ್ರಾಪರ್ಟಿ ಪೇಪರ್ಸ್ ಎಲ್ಲ ವಾಪಸ್ ತಗೊಂಡ್ ಹೋಗ್ತಾರೆ. ಈ ಸರಿ ನನ್ ಕೈಲೂ ಏನು ಮಾಡಕ್ಕಾಗಲ್ಲ. ಕಷ್ಟಪಟ್ಟು ಬೆವರ್ಸರ್ ಸಂಪಾದಿಸಿರೋದು ನೀವೇ ಏನೇನೋ ಮಾತಾಡಿ ಅದನ್ನ ಕಳ್ಕೋಬೇಕಾಗತ್ತೆ. ಆಮೇಲೆ ನನಗೇನೋ ಹೇಳ್ಬೇಡಿ. ಹೆಂಗ್ ತಗೊಂಡ್ ಹೋಗ್ತಾರ? ಈ ಸಾರಿ ಅದೇಂಗ್ ತಗೊಂಡ್ ಹೋಗ್ತಾರ ನಾನು ನೋಡ್ತೀನಿ. ಕನಕ ತಡಿ, ಆಕಿ ಒಂದ ಸಲ ಹೊರಗೆ ಹೋಗಿದ್ದಕ್ಕ 17 ಲಕ್ಷ ಕಳ್ಕೊಂಡ್ವಿ. ಅಷ್ಟ ಅಲ್ಲ, ಈ ದರಿದ್ರದವ್ರು ಇಲ್ಲಿರೋ ತನಕ ನಮ್ ತ್ರಾಸ್ ತಪ್ಪಿದ್ದಲ್ಲ. ಏನ್ ಮಾಡೋದ? ಕರ್ಮ ಅನ್ಭವ್ಸೋಣ. ಇಲ್ ನೋಡು, ದರಿದ್ರದವ್ರು ಅಂದ್ರೆ ನಾನು ಒಪ್ಕೊಳ್ಳೋದಿಲ್ಲ. ಅದನ್ನ ಅನ್ಲಾರ್ದ ಇನ್ನೇನ್ ಅನ್ಬೇಕು? ನೀ ಅದ ಅಲ್ಲೇನ? ಸುಮ್ನೆ ಏನೇನೋ ಮಾತಾಡಿ ಕಿರ್ಚಾಡ್ತಿದ್ದೀರಾ. ನಮ್ ಬಗ್ಗೆ ದಯವಿಟ್ಟು ಹಾಗೆಲ್ಲ ಮಾತಾಡ್ಬೇಡಿ. ಮಾತಾಡ್ತೀನಿ, ಏನ್ ಮಾಡ್ತಿ? ನಾನು ಕ್ವಾಟ್ಲೆ ಅಂತೀನಿ. ಹಂಗಂದ್ರೇನು? ಹೌದು, ಈ ತರ ತೊಂದ್ರೆ ಕೊಡೋರ್ಗೆ ನಮ್ ಕಡೆ ಆ ತರಾನೇ ಅನ್ನೋದು, ಕ್ವಾಟ್ಲೆ ಅಂತ. ಹಾಗೆ ಕರೀಲ ನಿಮ್ಮನ್ನ? ಎಲ್ಲೋಡ, ಕ್ವಾಟ್ಲಿ ಗಿಟ್ಲಿ ಅಂದ್ರ ಸರಿ ಇರಲ್ಲ. ನಾವೇನು ಹೇಳಿಲ್ಲ. ನಮ್ಮನ್ ನೀವ್ ಹೇಗೆ ಗೌರವದಿಂದ ಕರಿತೀರೋ ಹಾಗೆ ನಾವು ನಿಮ್ಮನ್ ಗೌರವದಿಂದ ಕರಿತೀವಿ. ಅಬ್ಬಬ್ಬಬ್ಬಾ, ಈ ಅಡ್ಗೆ ಮನೆ ಜಗಳದ ಮನೆ ಆಗೋಗ್ಬಿಟ್ಟಿದೆ. ಏನಾಯ್ತು ಇವಾಗ? ನೋಡಿ ಮಾವ, ಇಲ್ಲಿ ನಾವ್ ಅಡ್ಗೆ ಮಾಡ್ತಿದ್ರೆ ಅಡ್ಗೆ ಮಾಡೋ ಹಾಗಿಲ್ಲ ಅಂತ ಹೇಳ್ತಿದಾರೆ. ಅದೇಗೆ, ನೀವು ತಿನ್ಬೇಕಲ್ಲ. ಯಾಕ ನಾವ್ ತಿನ್ಬಾರ್ದೇನ? ನೀನು ತಿನ್ನು, ಯಾರು ಬೇಡ ಅಂದಿದ್ದು? ಅವ್ರು ಅಡ್ಗೆ ಮಾಡ್ತಾರೆ, ಅದ್ಭುತವಾಗಿರುತ್ತೆ, ತಿನ್ನು. ಅವ್ರು ಮಾಡಿದ ಅಡಿಗೆ ತಿನ್ನೋ ಕರ್ಮ ನನಗೇನ್ ಬಂದಿಲ್ಲ. ಸರಿ, ನಿಮ್ ಕೈ ಅಡ್ಗೆ ಮಾಡಿ ತಿನ್ನೋ ಅಂತ ಕರ್ಮ ಇದ್ರೆ ತಿನ್ನಿ. ಇವಾಗ ಅದಕ್ಕೆ ಯಾಕೆ ಜಗಳ ಮಾಡ್ತಿದ್ದೀರಾ? ಮೊದ್ಲ ನಾವ್ ಅಡ್ಗೆ ಮಾಡ್ಬೇಕ. ನಾವ್ ಮಾಡ್ಕೊಂಡ್ ಮ್ಯಾಗ ಅವ್ರಿಗೆ ಮಾಡ್ಕೊಳಕ್ ಹೇಳ. ಇವಾಗ ಇರೋದು ಒಂದೇ ಸ್ಟವ್. ಈಗ ಮಾತಿಗೂ ಜಗಳ ಆಡ್ತಿದ್ರೆ ಸರಿ ಇರಲ್ಲ. ಒಂದ್ ಕೆಲಸ ಮಾಡಿ, ಒಂದ್ ಭಾಗದಲ್ಲಿ ನೀನ್ ಅಡ್ಗೆ ಮಾಡು, ಇನ್ನೊಂದ್ ಭಾಗದಲ್ಲಿ ಅವ್ರು ಅಡ್ಗೆ ಮಾಡ್ತಾರೆ. ಅದೆಲ್ಲ ಆಗಂಗಿಲ್ಲ. ನಮ್ಗ ಸುಮ್ನೆ ತ್ರಾಸ ಆಗೈತಿ. ಮೊದ್ಲು ನಾವ ಅಡ್ಗೆ ಮಾಡ್ಬೇಕ. ಇಲ್ಲ, ನಾನು ಅಡ್ಗೆ ಮಾಡ್ಬೇಕು. ನಾನ್ ಬೆಳಿಗ್ಗೆ ಸರಿಯಾದ ಸಮಯಕ್ಕೆ ತಿನ್ನಿಲ್ಲ ಅಂದ್ರೆ ಆರೋಗ್ಯ ಹಾಳಾಗೋಗುತ್ತೆ. ಹೌದೌದು, ಕಾಣಿಸ್ತೈತಿ ನಿಮ್ಮ ಆರೋಗ್ಯ. ಹಾ, ನಾನ್ ತೃಪ್ತಿಯಾಗಿ ತಿಂದು ಆರೋಗ್ಯವಾಗಿದ್ದೀನಿ. ಏನಾದ್ರೂ ತಿನ್ಬಿಟ್ರೆ ಆಸ್ತಿ ಕರ್ಗೋಗುತ್ತೆ ಅನ್ನೋ ಹಾಗೆ ಬಾಯಿ ಕಟ್ಕೊಂಡಿರಲ್ಲ. ನೀವು ನಮ್ಮ ಮ್ಯಾಗ ಮಾತಾಡಿದ್ರಾಗ ಏನ್ ಕಡಿಮೆ ಇಲ್ಲ ತಗೋ. ಸಾಕು 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 ಸಾಕು. ಇಬ್ರು ಒಂದೊಂದು ಒಲೆನೋ ಉಪಯೋಗಿಸಿ, ನಾನು ಇಲ್ಲೇ ನಿಂತ್ಕೊಂಡು ನೋಡ್ತೀನಿ. ಯವ್ವ, ನಾವ್ ಮೊದ್ಲು ಉಪ್ಪಿಟ್ಟು ಮಾಡೋಣ. ಆ ಬಾಂಡ್ಲಿ ತಗೊಂಬ. ಇಲ್ಲೋಡ, ಆ ಕೋಸ್ಗಡ್ಡಿ ತಗೊಂಡ್ ಬಾ. ಉಳ್ಳಾಗಡ್ಡಿ ಬೆಲಿ ಜಾಸ್ತಿ ಆಗೈತಿ. ಗೀತಾ, ಸಾಂಬಾರ್ಗೆ ಚೆನ್ನಾಗಿ ಈರುಳ್ಳಿ ಹಾಕಿದ್ರೆ ಟೇಸ್ಟಿ ಆಗಿರುತ್ತೆ. ಒಂದ್ 4-5 ಈರುಳ್ಳಿ ತಗೊಂಡ್ ಬಾ ಅಮ್ಮ. 6-8 ಉಳ್ಳಾಗಡ್ಡಿನ ಇಷ್ಟೆಲ್ಲ ತಿಂದ್ರ ಮನೆ ಮುಳುಗೋಗ್ತೈತಿ. ಪ್ರತಿಯೊಂದನ್ನು ಸಪ್ಪೆ ಸಪ್ಪೆಯಾಗಿ ತಿಂದು ನಮ್ಗೆ ಅಭ್ಯಾಸ ಇಲ್ಲ. ನಾವ್ ಹೀಗೆ ತಿನ್ನೋದು. ಇದೆಲ್ಲ ನನ್ನ ಆಸ್ತಿ. ಏನೂ ಇಲ್ಲ, ನಾವು ತಗೊಂಬಂದಿದೀವಿ ಈರುಳ್ಳಿ. ಅದನ್ನೆಲ್ಲ ನಾವು ಸಪ್ರೇಟ್ ಆಗಿ ಇಟ್ಟಿದೀವಿ. ನೀನ್ ಕೊಡು ಗೀತಾ. ಶುರು ಮಾಡಿ. ನಿಮ್ಮ ಅಡುಗೆಗೆ ಅಷ್ಟೊಂದು ಟೈಮ್ ತಗೊಳಲ್ಲ, ಯಾಕೆಂದ್ರೆ ಇಷ್ಟೇ ಹಾಕ್ತಿರಲ್ಲ ನೀವು. ಇಷ್ಟಿಷ್ಟ ಹಾಕ್ದ ಅಷ್ಟಷ್ಟು ಹಾಕಿ ನನ್ನ ಮನೆ ಹಾಳು ಮಾಡ್ಬೇಕಂತಿದಿ? ಅಯ್ಯೋ ಯವ್ವ, ಇರ ನಾ ಹಾಕ್ತೀನಿ. 1 ಸ್ಪೂನ ಹಾಕ್ಬೇಕ. ಯವ್ವ, ಅದ್ರಾಗ ಕರಿ ಮೆಣಸು ಸಾಸಿವೆ ಐತಿ, ತಗೋ. ಇಲ್ಲೇ ಐತ್ ನೋಡು. ಕೈ ಅಗಲ ಮಾಡು. 1 2. ಅಯ್ಯೋ ಕನಕ, ಯಾಕೆ ಅಷ್ಟು ಕಷ್ಟ ಪಡ್ತೀಯ? ಜೀರಿಗೆ ಸುಮ್ನೆ ಆ ಎಣ್ಣೆನ, ಆ ಮೆಣಸಿನಕಾಳನ್ನ ಹಂಗೆ ತೋರ್ಸಿದ್ರೆ ಸಾಕಲ್ವಾ? ಹಂಗೆ ಸ್ವಲ್ಪ ಉಪ್ಪು ರವೆ ಹಾಕ್ಬಿಟ್ರೆ ರೆಡಿ ಆಗ್ಬಿಡುತ್ತೆ. ವ್ಯಂಗ್ಯ ಏನ್ ಬೇಡ. ಉಪ್ಪು ಖಾರ ಎರಡೂ ಇಲ್ವಲ್ಲ, ಅಟ್ಲೀಸ್ಟ್ ವ್ಯಂಗ್ಯನಾದ್ರೂ ಮಾಡಕ್ ಬಿಡು ನಂಗೆ. ಸಾಂಬಾರ್ ಮಾಡ್ಬೇಕಂತ ಬಂದಿರಲ್ಲ, ಅದ್ ಹೆಂಗ ಮಾಡ್ತಿರೋ ನಾನು ನೋಡ್ತೀನಿ. ಒಂದಿಷ್ಟು ಉಪ್ಪು ಹಾಕ್ತೀನಿ.
ಅಳಿಯಂದ್ರ ನೀವು ಸ್ವಲ್ಪ ಹೊರಗಿರ್ರಿ, ಬಾಯ್ ಮಾಡ್ಬೇಡ್ರಿ. ಆಯ್ತು ಬಿಡ್ರೆ. ಗೀತಾ, ಅಮ್ಮ ಸ್ವಲ್ಪ ಹುಣಸೆ ಹಣ್ಣು ನೆನೆ ಹಾಕಮ್ಮ. ಹುಣಸೆ ಹಣ್ಣಿನ ರಸ ಟೊಮೆಟೊ ಜೊತೆ ಬೆರೆತ್ರೇನೆ ಸಾಂಬಾರಿಗೆ ರುಚಿ. ಸರಿ ಅಮ್ಮ. ಅಮ್ಮ ಹುಣಸೆ ಹಣ್ಣು ಕಾಣಿಸ್ತಿಲ್ಲಮ್ಮ. ಅಲ್ಲೇ ಇದೆ ಗೀತಾ, ನೋಡು. ಕಾಣಿಸ್ತಿಲ್ಲಮ್ಮ. ಸರಿ ಇರು, ನಾನೇ ನೋಡ್ತೀನಿ.